ನಮಸ್ತೆ. KCET ರೌಂಡ್ 1 ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಈಗ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಟೆನ್ಷನ್ ಆಗಿದೆ. ಕೆಲವರು ತುಂಬಾ ಖುಷಿ ಆಗಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ಗೆ ಅಯ್ಯೋ ನನ್ ಕಾಲೇಜ್ ಸೀಟೇ ಬಂದಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದಾರೆ. ಇನ್ ಕೆಲವರಿಗೆ ನಾವು ಇಷ್ಟವಾದ ಪಟ್ಟ ಕಾಲೇಜ್ ಸಿಗ್ತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ. ಸೊ ಕೆಲವರಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಇಲ್ಲೋ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ. ಸೊ ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ನಿಮ್ ಮೆಜಾರಿಟಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಏನಪ್ಪಾ ಅಂದ್ರೆ ಈಗ ನಿಮ್ಗೆ ರಿಸಲ್ಟ್ ಬಂದಿದೆ. ಸೊ ಇದ್ರಲ್ಲಿ ಈಗ ನಿಮ್ಗೆ 4 ಚಾಯ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಕಾಲೇಜ್ ಸಿಕ್ಕಿದ್ರೆ, ನಿಮ್ ಕಾಲೇಜ್ ಏನಾದ್ರೂ ಇಷ್ಟ ಆಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಸೊ ಇಲ್ಲ ನಿಮ್ಗೆ ಸಿಕ್ಕಿರೋ ಕಾಲೇಜು ಇಷ್ಟ ಆಗ್ಲಿಲ್ಲ, ಸೊ ಇನ್ನು ಬೆಟರ್ ಕಾಲೇಜ್ ಬೇಕು ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಮೇಲೆ ಯಾವ್ದಾವ್ದು ಕಾಲೇಜಸ್ ಇರುತ್ತಲ್ಲ ಆ ಕಾಲೇಜಸ್ಗೆ ನಿಮ್ಗೆ ಚಾನ್ಸ್ ಸಿಗುತ್ತೆ. ಬಟ್ 100% ಗ್ಯಾರಂಟಿ ಅಲ್ಲ. ಸೊ ಸಿಕ್ಕಿರೋ ಕಾಲೇಜ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಗ್ಬೋದು. ಇಲ್ಲ ಅಂದ್ರೆ ನಿಮಗೆ 100% ಗ್ಯಾರಂಟಿ ಇಲ್ಲ. ಬಟ್ ಸಿಕ್ಕಿರೋ ಕಾಲೇಜ್ ಮತ್ತೆ ಸಿಗ್ಬೋದು. ಇಲ್ಲ ಅಂದ್ರೆ ಬೆಟರ್ ಕಾಲೇಜು ಸಿಗೋ ಚಾನ್ಸಸ್ ನಿಮ್ಗೆ ರೌಂಡ್ 2 ಅಲ್ಲಿ ಇದೆ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ. ಚಾಯ್ಸ್ 3 ಅಂದ್ರೆ ಸೊ ನನಗೆ ಸಿಕ್ಕಿರೋ ಕಾಲೇಜು ಬೇಡ, ಸೊ ನಾನು ಸ್ವಲ್ಪ ರೀಶಫಲ್ ಮಾಡ್ತೀನಿ ಅಂದ್ರೆ ಚಾಯ್ಸ್ 3 ನ ಆಪ್ಷನ್ ಆಗಿ ಇಟ್ಕೊಬಹುದು. ಚಾಯ್ಸ್ 4 ಹೋದಾಗ ಸೊ ನನಗೆ ಕೌನ್ಸಿಲಿಂಗ್ ಬೇಡ, ಇಂಜಿನಿಯರಿಂಗ್ ಬೇಡ, ನಾನು ಮ್ಯಾನೇಜ್ಮೆಂಟ್ ಅಥವಾ ಕಾಮೆಂಟ್ ಕೇಳಿ ಹೋಗ್ತೀನಿ ಇಂಜಿನಿಯರ್ಗೆ ಅಂತ ಹೇಳೋರು ಎಕ್ಸಿಟ್ ಆಗೋದಕ್ಕೆ ಒಂದು ಆಪ್ಷನ್. ಸೊ ಈಗ ನಾನು ಡೀಟೇಲ್ಡ್ ಆಗಿ ಏನಪ್ಪಾ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಸೊ ಚಾಯ್ಸ್ 1 ಅಲ್ಲಿ ಸೊ ನಿಮ್ಗೆ ಈಗ ಸೀಟ್ ಸಿಕ್ಕಿದೆ, ಯಾವ್ದೋ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಿಮ್ಗೆ ಇಷ್ಟವಾದ ಬ್ರಾಂಚಸ್ ಸಿಕ್ಕಿದೆ. ಸೊ ನಿಮ್ಗೆ ಖುಷಿ ಆಗಿದ್ದೀರಿ, ಸೊ ನೀವು ರೆಡಿ ಇದ್ದೀರಿ ಆ ಕಾಲೇಜಲ್ಲಿ ಜಾಯ್ನ್ ಆಗೋದಕ್ಕೆ. ಸೊ ಈಗ ಏನ್ ಮಾಡ್ಬೇಕು? ಸೊ ನೀವೇನ್ ಮಾಡ್ಬೇಕು? ಫಸ್ಟ್ ಮಾಡ್ಬೇಕಾಗಿರೋದು ನೀವು ನೀಟಾಗಿ ಚೆಕ್ ಮಾಡ್ಬೇಕು ನಿಮಗೆ ಯಾವ ಬ್ರಾಂಚ್ ಸಿಕ್ಕಿದೆ, ಯಾವ ಕಾಲೇಜ್ ಸಿಕ್ಕಿದೆ, ಸೊ ನೀವು ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿದ್ಯಾ. ಸೊ ಆತರ ಪಟ್ಟು ನೀವು ಯಾವುದೇ ಕಾರಣಕ್ಕೂ ಸೊ ಇಲ್ಲ ನನಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತೋ ಸಿಗೋದಿಲ್ಲ, ಸೊ ಈ ರೌಂಡ್ ಅಲ್ಲೇ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಆತರ ಪಡ್ಬೇಡಿ. ಸೊ ನಿಮಗೆ ಫುಲ್ಲು ಕಾನ್ಫಿಡೆಂಟ್ ಆಗಿ ನಾನು ಇದೇ ಕಾಲೇಜಿಗೆ ಸೇರ್ಬೇಕು, ಇದೇ ಬ್ರಾಂಚ್ ಬೇಕು, ಸೊ ನಾನು ಇದಕ್ಕೆ ಇಷ್ಟ ಪಡ್ತಾ ಇದ್ದೆ, ಇದೇ ನನ್ನ ಡ್ರೀಮ್ ಕಾಲೇಜ್ ಅಂದ್ರೆ ಮಾತ್ರ ಚಾಯ್ಸ್ 1 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಅಲಾಟ್ಮೆಂಟ್ ಆರ್ಡರ್, ಕಾಲೇಜ್ಗೆ ನಿಮ್ಗೆ ಅಲಾಟ್ಮೆಂಟ್ ಆಗಿರೋದು ನಿಮ್ಗೆ ಒಂದು ಆರ್ಡರ್ ಕಾಪಿ ಬರುತ್ತೆ. ಜೊತೆಗೆ ಫೀಸ್ ಪೇ ಮಾಡೋದಕ್ಕೆ ಒಂದು ಲಿಂಕ್ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಏನು ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿದರೋ ಫೀಸ್ ನ ಪೇ ಮಾಡಬೇಕು. ಸೊ ಆಗ ನಿಮ್ಗೆ ಒಂದು ಕಾಲೇಜ್ ಅಲರ್ಟ್ ಆಗಿರೋ ಆರ್ಡರ್ ಒಂದು ಕಾಪಿ ಬರುತ್ತೆ. ಫೀಸ್ ಪೇ ಮಾಡಿದ ತಕ್ಷಣ ಸೊ ನಿಮ್ಗೆ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂತ ನಿಮ್ಗೆ ಒಂದು ಲೆಟರ್ ಬರುತ್ತೆ. ಸೊ ಈಗ ಯಾವ್ಯಾವ ಡಾಕ್ಯುಮೆಂಟ್ ತಗೊಂಡೋಗ್ಬೇಕು ಕಾಲೇಜ್ ಹತ್ರ ಹೋದಾಗ ಅಂದ್ರೆ, ಸೊ ನೀವು ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ 3 ಇಂದ 4 ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗಿ, ಜೊತೆಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಟ್ಲೀಸ್ಟ್ ಒಂದು 5 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ. ತುಂಬಾ ಯೂಸ್ ಆಗುತ್ತೆ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ ಮಾರ್ಕ್ಸ್ ಕಾರ್ಡ್ಸು, ನಿಮ್ದು ಇನ್ಕಮ್ ಸರ್ಟಿಫಿಕೇಟು, ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟು, TC, ಸೊ ಇದು ಮೇಜರು, ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಸೊ ಇನ್ನೇನಾದ್ರೂ ಸ್ಟಡಿ ಸರ್ಟಿಫಿಕೇಟು. ಸೊ ಇದನ್ನೆಲ್ಲಾನು ಒಂದು 5 ಕಾಪಿ ಜೆರಾಕ್ಸ್ ಮಾಡ್ಕೊಂಡು ಕಾಲೇಜ್ ಹತ್ರ ತಗೊಂಡೋಗಿ, ಜೊತೆಗೆ ಒರಿಜಿನಲ್ಸ್ ತಗೊಂಡೋಗಿ ಅಲ್ಲಿ ವೆರಿಫಿಕೇಶನ್ ಮಾಡಿ ನಿಮ್ಗೆ ಡಾಕ್ಯುಮೆಂಟ್ ಒರಿಜಿನಲ್ಸ್ ನ ವಾಪಸ್ ಕೊಡ್ತಾರೆ. ಇಲ್ಲ ಅಂದ್ರೆ ಸಮ್ ಟೈಮ್ ಆದ್ಮೇಲೆ ನಿಮ್ಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿ ಕೊಡ್ತಾರೆ. ಸೊ ಇದು ನಿಮ್ಗೆ ಏನಾದ್ರೂ ಚಾಯ್ಸ್ 1 ಅಲ್ಲಿ ಸೆಲೆಕ್ಟ್ ಆಗಿದ್ರೆ ಸೊ ಡೈರೆಕ್ಟ್ ಆಗಿ ಕಾಲೇಜ್ಗೆ ಅಡ್ಮಿಷನ್ ಆಗೋ ಪ್ರೊಸೀಜರ್. ಸೊ ಫೀಸ್ ಪೇ ಮಾಡಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ, ಅಡ್ಮಿಟ್ ಆಗಿ. ಸೊ ಕಾಲೇಜು ನಿಮ್ಗೆ ಸಿಗುತ್ತೆ, ನಿಮ್ ಡ್ರೀಮ್ ಕಾಲೇಜ್ಗೆ ಎಂಟರ್ ಆಗ್ಬೋದು. KEA ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಈಗ ಟೆನ್ಷನ್ ಇಲ್ದಿರ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ ಕೇಳ್ಕೊಂಡು ಆರಾಮಾಗಿ ನೀವು ಇಂಜಿನಿಯರಿಂಗ್ ಕ್ಲಾಸಸ್ಗೆ ಹೋಗ್ಬೋದು. ಈಗ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ಊರ್ದು ಏನ್ ಕಪ್ಪ ಕತೆ ಅಂದ್ರೆ, ನೀವು ಚಾಯ್ಸ್ 2 ಮಾಡಿರೋರಿಗೆ ಇನ್ನೂ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ನೀವು ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿರೋದಿಲ್ಲ, ಸೊ ನೀವು ಇಷ್ಟಪಟ್ಟಿರೋ ಬ್ರಾಂಚ್ ಸಿಕ್ಕಿರೋದಿಲ್ಲ. ಸೊ ನೀವು ತುಂಬಾ ಪ್ರಿಫರೆನ್ಸ್ ಕೊಟ್ಕೊಂಡ್ ಬಂದಿರ್ತೀರಿ. ಸೊ ನಿಮ್ಗೆ ಯಾವ್ದೋ ಒಂದು ಪ್ರಿಫರೆನ್ಸ್ ಅಲ್ಲಿ ಸಿಕ್ಕಿರುತ್ತೆ. ಸೊ ಈ ಪ್ರಿಫರೆನ್ಸ್ ಅಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು 10th ಪ್ಲೇಸ್ ಅಲ್ಲಿ ನಿಮ್ಗೆ ಸೀಟ್ ಅಲರ್ಟ್ ಆಗಿದೆ. ಸೊ ರಿಮೈನಿಂಗ್ 9 ಇದೆಯಲ್ಲ, ಆ 9 ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ಗೆ ನಿಮ್ಗೆ ಸೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಬ್ರಾಂಚು ಯಾವ್ದು ನಿಮ್ಮ 9 ಪ್ರಿಫರೆನ್ಸ್ ಏನಿರುತ್ತಲ್ವಾ ಅದು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಆಪ್ಷನ್ ನಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ 10th ಅಲ್ಲಿ ಅಲರ್ಟ್ ಆಗಿದ್ರೆ, 10th ಸೀರಿಯಲ್ ನಂಬರ್ ಅಲ್ಲಿ ಅಲರ್ಟ್ ಆಗಿದ್ರೆ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಚಾಯ್ಸ್ ಅಂದ್ರೆ ರೌಂಡ್ 2ಗೆ ಓನ್ಲಿ 10 ಕಾಲೇಜಸ್ ಮಾತ್ರ ಇರುತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು 100ನೇ ಕಾಲೇಜ್ ಅಲರ್ಟ್ ಆಗಿದ್ರೆ, 100ನೇ ಆಪ್ಷನ್ ಅಲ್ಲಿ ಅಲರ್ಟ್ ಆಗಿದ್ರೆ 99 ಕಾಲೇಜ್ ಮೇಲೆ ಇರುತ್ತೆ. ಕೆಳಗಡೆ ಇನ್ನು ನೀವು 200 ಕಾಲೇಜ್ ಮಾಡಿದ್ರೆ 100 ಇಂದ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಹೊರಟೋಗುತ್ತೆ. ಇನ್ ಕೇಸ್ ನೀವು 200 ಕಾಲೇಜಸ್ ಮಾಡಿದಿರಿ,
199 ಕಾಲೇಜ್ ಮೇಲೇನೂ ಇರುತ್ತೆ, ಈ ಕಾಲೇಜು ಇರುತ್ತೆ, ಜೊತೆಗೆ ಕೆಳಗಡೆ ಬಂದಿರೋ ಕಾಲೇಜಸ್ ಎಲ್ಲ ಎಲಿಮಿನೇಟ್ ಆಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಬೆನಿಫಿಟ್, ಸೊ ನಿಮ್ಗೂ ಇನ್ನೂ ಒಂದು ಅವಕಾಶ ಇರುತ್ತೆ. ಸೊ ಇನ್ನೂ ಬೆಟರ್ ಕಾಲೇಜು ಅಂದ್ರೆ ನೀವೇ ಆಲ್ರೆಡಿ ಪ್ರಿಫರ್ ಮಾಡಿರ್ತೀರಿ, ನೀವೇ ಸೆಲೆಕ್ಟ್ ಮಾಡಿರ್ತೀರಿ ಇವೆಲ್ಲ ಬೆಟರ್ ಕಾಲೇಜಸ್ ಅಂತ. ಸೊ ಇದ್ರ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ, ಈಗ ಈ ರೀಸೆಂಟ್ ಆಗಿ ಕರ್ನಾಟಕ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಅದ್ರಲ್ಲಿ ಹೇಳಿದ್ದಾರೆ ಪ್ರೈವೇಟ್ ಯೂನಿವರ್ಸಿಟೀಸು ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಸೀಟ್ಸ್ ನ ಕೆಇಗೆ ಆಡ್ ಮಾಡ್ತೀವಿ ಅಂತ. ಸೊ ಈ ತರ ಏನಾದ್ರು ಆಡ್ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ಯೂನಿವರ್ಸಿಟೀಸ್ ಎಲ್ಲ ಆಡ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಇನ್ನೂ ಒಂದಷ್ಟು ಕಾಲೇಜ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಶಫಲ್ ಮಾಡ್ಕೊಂಡು ಮೇಲೆ ಇರೋ ಪ್ರಿಫರೆನ್ಸ್ ಅಲ್ಲಿ ಜೊತೆಲಿ ಆಡ್ ಮಾಡ್ಕೊಂಡ್ರೆ, ಕೋರ್ಸಸ್ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಪ್ರೈವೇಟ್ ಯೂನಿವರ್ಸಿಟಿ ಜಾಯ್ನ್ ಆಗ್ಬೇಕು ಅಂತಿದ್ರೆ ಅದನ್ನ ಬೇಕಾದ್ರೂ ನೀವು ಆಡ್ ಮಾಡ್ಕೊಬಹುದು. ಸೊ ಇದರಿಂದ ನಿಮಗೆ ಆಪರ್ಚುನಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈಗ ನೀವು ಓಕೆ ಒಂದ್ ಯಾವ್ದೋ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ, ಸೊ ನೆಕ್ಸ್ಟ್ ಏನಾದ್ರು ಫೀಸ್ ಪೇ ಮಾಡ್ಬೇಕಂದ್ರೆ ಯಾವುದೇ ರೀತಿ ಫೀಸ್ ಪೇ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಪೇ ಮಾಡ್ಬೇಕಾಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವುದೇ ರೀತಿ ಫೀಸ್ ಪೇ ಮಾಡಂಗಿಲ್ಲ. ಓನ್ಲಿ ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೋ ಅವರು ಫೀಸ್ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಚಾಯ್ಸ್ 2 ಅವರು ಸೆಲೆಕ್ಟ್ ಮಾಡಿದವರು ನೆಕ್ಸ್ಟ್ ರೌಂಡ್ 2 ಅಲ್ಲಿ ಪೇ ಮಾಡ್ಬೇಕಾಗುತ್ತೆ. ಅದು ಮ್ಯಾಂಡೇಟರಿ ಇರುತ್ತೆ. ನೀವೇನಾದ್ರೂ ನೆಕ್ಸ್ಟ್ ರೌಂಡ್ ಅಲ್ಲಿ ಬೇಡ ಅಂದ್ರೆ ಫೈನ್ ಎಲ್ಲ ಹಾಕ್ತಾರೆ. ಸೊ ನೀಟಾಗಿ ಪ್ರಾಪರ್ ಆಗಿ ಡಿಸೈಡ್ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಮಾಡಬೇಕು KCET ಅಲ್ಲಿ ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಂಡೇಟರಿ ನೀವು ಫೀಸ್ ಪೇ ಮಾಡಲೇಬೇಕು ಸೆಕೆಂಡ್ ರೌಂಡ್ ಅಲ್ಲಿ. ಫಸ್ಟ್ ರೌಂಡ್ ಅಲ್ಲಿ ಅಂತೂ ಏನು ಮಾಡಂಗಿಲ್ಲ. ಸೊ ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಐ ಥಿಂಕ್ ಫೈನ್ ಎಲ್ಲ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಏನಪ್ಪಾ ಚಾಯ್ಸ್ 3 ಅಂದ್ರೆ, ಇದು ತುಂಬಾ ಇಂಟ್ರೆಸ್ಟಿಂಗು. ಸೊ ಸಿಕ್ಕಿರೋ ಕಾಲೇಜ್ ನನಗೆ ಇಷ್ಟ ಇಲ್ಲ, ಸೊ ಸಿಕ್ಕಿರೋ ಬ್ರಾಂಚ್ ಇಷ್ಟ ಇಲ್ಲ, ಸೊ ನಾನು ಮಾಡಿರೋ ಆಪ್ಷನ್ ಎಂಟ್ರಿನೇ ನನಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ, ಸೊ ನೀವೇನ್ ಮಾಡ್ಬೋದು ಅಂದ್ರೆ ರೀಶಫಲ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಕಾಲೇಜನ್ನ ಅವ್ರು ಕ್ಯಾರಿ ಮಾಡೋದು, ನಿಮ್ಗೆ ಯಾವ್ದಾದ್ರು ಕಾಲೇಜ್ ಅಲರ್ಟ್ ಆಗಿದ್ರು ಅದು ಆಟೋಮೆಟಿಕಲಿ ಎಲಿಮಿನೇಟ್ ಆಗುತ್ತೆ. ಸೊ ನೀವು ಕಾಲೇಜಸ್ ನ ಆಡ್ ಮಾಡೋ ಸಾಧ್ಯತೆ ತುಂಬಾ ಕಡಿಮೆ. ಬಟ್ ಏನಂದ್ರೆ ಈಗ ಅವರೇ ಕಾಲೇಜವರೇ ಹೊಸ ಬ್ರಾಂಚಸ್ ಮತ್ತೆ ಹೊಸ ಕಾಲೇಜಸ್ ನ KE ಇಂದ ಆಡ್ ಮಾಡಿದ್ರೆ ಆ ಕಾಲೇಜಸ್ ಮಾತ್ರ ನಿಮ್ಗೆ ತೋರಿಸುತ್ತೆ, ಅದನ್ನ ಬೇಕಾದ್ರೆ ಆಡ್ ಮಾಡ್ಬೋದು. ಸೊ ಆಲ್ರೆಡಿ ಹೇಳ್ದಂಗೆ ಒಂದು 40 ಕಾಲೇಜಸ್ ಹೊಸದಾಗಿ ಆಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ ಯೂನಿವರ್ಸಿಟೀಸ್ ಮತ್ತೆ ಡೀಮ್ಡ್ ಯೂನಿವರ್ಸಿಟೀಸ್ ನ ಆಡ್ ಮಾಡ್ಬೋದು. ಜೊತೆಗೆ ಯಾವ್ದಾದ್ರು ಕಾಲೇಜಸ್ ಸರೆಂಡರ್ ಮಾಡಿದ್ರೆ ಸೀಟ್ಸ್ ನ ನಿಮ್ಗೆ ಸ್ವಲ್ಪ ಸೀಟ್ಸ್ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಇನ್ನೊಂದು ಅವಕಾಶ. ಸೊ ನೀವೇನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಕಾಲೇಜು ಚಾಯ್ಸ್ ನ ಹಾಕೊಂಡಿದ್ರೆ ಸೊ ಇದ್ರೊಂದು ಆಪರ್ಚುನಿಟಿ. ಸೊ ಇನ್ನೊಂದ್ಸರಿ ರೀಶಫಲ್ ಮಾಡ್ಕೊಂಡು ನೀಟಾಗಿ ಯೋಚನೆ ಮಾಡ್ಕೊಂಡು, ಸೊ ಬೆಟರ್ ಯಾರಾದ್ರೂ ಗೊತ್ತಿರೋರ್ ಜೊತೆ ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನೇ ನೀಟಾಗಿ ಹೇಳ್ಕೊಡ್ತೀನಿ ಯಾವ ತರ ಎಂಟ್ರಿ ಮಾಡ್ಕೊಬೇಕು ಅಂತ. ಸೊ ಚಾಯ್ಸ್ 3 ತಗೊಂಡವರು ಪ್ರಾಪರ್ ಆಗಿ ಗೈಡೆನ್ಸ್ ತಗೊಂಡ್ರೆ ಸೊ ಒಳ್ಳೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನೇನಪ್ಪಾ ನೆಕ್ಸ್ಟ್ ಚಾಯ್ಸ್ 4 ಬಂದ್ರೆ ಇದು ಸಾಕಪ್ಪ, ನಮ್ಗೆ ಇಂಜಿನಿಯರಿಂಗ್ KEA ಮುಖಾಂತರ ನಮ್ಗೆ ಸೀಟ್ ಬೇಡ, ಆರಾಮಾಗಿ ನಮ್ಮ ಮ್ಯಾನೇಜ್ಮೆಂಟ್ ಇಲ್ಲ ಕಾಮೆಟ್ ಕೆ ಇಂದ ಹೋಗ್ತೀವಿ ಇಲ್ಲ ಬೇರೆ ಡಿಗ್ರಿಗೆ ಹೋಗ್ತೀವಿ ಅನ್ನೋರು ಎಕ್ಸಿಟ್ ಮಾಡ್ಬೇಕು ಅಂದ್ರೆ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದು ಚಾಯ್ಸ್ 4 ಅಂತ. ಸೊ ಏನಾದ್ರೂ ನಿಮ್ಮ ಲಕ್ ಇದ್ದು ಚಾಯ್ಸ್ 5 ಅಂತ ಏನಾದ್ರು ಕೊಟ್ರೆ, ಸೊ ಅದ್ರಲ್ಲೂ ಅಷ್ಟೇ ಎಲ್ಲಾ ಕಾಲೇಜ್ನ ಸರಿ ಸೀಟ್ಸ್ ಉಳ್ಕೊಂಡ್ರೆ ಮೇ ಬಿ ಇನ್ ದ ಫ್ಯೂಚರ್ ರೌಂಡ್ಸ್ ಅಲ್ಲಿ ಚಾಯ್ಸ್ 5 ಬರೋ ಚಾನ್ಸಸ್ ಇದೆ ಅಂತಿದ್ದಾರೆ. ಸೊ ಅದನ್ನ ಯೋಚನೆ ಮಾಡ್ಕೊಂಡು, ಅದು ನಮ್ಗೆ ಸದ್ಯಕ್ಕೆ ನಿಮ್ಗೆ ಎನೇಬಲ್ ಇರೋದಿಲ್ಲ. ಸೊ ಏನಾದ್ರೂ ಬಂದ್ರೆ ಚಾಯ್ಸ್ 5 ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಸದ್ಯಕ್ಕೆ ಎನೇಬಲ್ ಇಲ್ಲ. ಸೊ ನಿಮ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಚಾಯ್ಸ್ ಇದೆ. ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ನೀವು ಒಳ್ಳೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಏನಾದ್ರೂ ಡೌಟ್ ಇದ್ರೆ, ನಾನು ಯಾವ್ರಲ್ಲಿ ಫೀಸ್ ಪೇ ಮಾಡ್ಬೇಕು ಅಂದ್ರೆ, ನೀವೇನಾದ್ರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ರೌಂಡ್ ಅಲ್ಲಿ ಪೇ ಮಾಡ್ಬೇಕು. ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ರೌಂಡ್ಸ್ ಅಲ್ಲಿ ನೀವು ಫೀಸ್ ಪೇ ಮಾಡ್ಬೇಕು. ಸೊ ಎಲ್ಲ ಫೀಸು ಈಗ SC ಕ್ಯಾಟಗರಿ ಇವರೆಲ್ಲ ಡೈರೆಕ್ಟ್ ಆಗಿ ಫೀಸ್ ಪೇ ಮಾಡ್ಬೇಕಂದ್ರೆ, ಸೊ ನೀವು ಜಸ್ಟ್ ಒಂದ್ಸರಿ ಅಡ್ಮಿಟ್ ಆದ್ಮೇಲೆ ಕಾಲೇಜ್ನ ಕೇಳಿದ್ರೆ ನೀಟಾಗಿ ಕಾಲೇಜ್ ನೀವು ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊತೀರಾ, ಜಸ್ಟ್ ನಿಮಗೆ ಗೂಗಲ್ ಅಲ್ಲಿ ನಂಬರ್ ಹೊಡೆದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ. ಆ ಕಾಲೇಜ್ಗೆ ಕಾಲ್ ಮಾಡಿದ್ರೆ ನೀಟಾಗಿ ಅವ್ರು ಏನ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ ಸೆಟ್ ನ ಪ್ರಾಪರ್ ಆಗಿ ಒಂದು 5 ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ. ಕಾಲೇಜ್ ಹತ್ರ ಹೋಗಿ ಜೆರಾಕ್ಸ್ ಅಂಗಡಿ ನೋಡ್ಕೋ ರಿಸ್ಕ್ ಎಲ್ಲ ಇಟ್ಕೊಳ್ಳಿ. ಆರಾಮಾಗಿ ಒಂದ್ ಸೆಟ್ 5 ಸೆಟ್ ಮಾಡ್ಕೊಂಡು ಒಂದ್ ಒಳ್ಳೆ ಫೈಲ್ ಅಲ್ಲಿ ಇಟ್ಕೊಂಡು ಕಾಲೇಜ್ಗೆ ಹೋಗಿ ಖುಷಿಯಾಗಿ ಹೋಗಿ ಅಡ್ಮಿಟ್ ಆಗಿ ಒಂದು ಒಳ್ಳೆ ಎನರ್ಜಿಯಿಂದ ಕಾಲೇಜ್ಗೆ ಹೋಗಿ ಒಳ್ಳೇದಾಗುತ್ತೆ. ಸೊ ಆ ಎನರ್ಜಿ ಹಂಗೆ ಮೇಂಟೈನ್ ಮಾಡ್ತಾ ಇರಿ, ಆಗ ಚೆನ್ನಾಗಿರುತ್ತೆ. ಇನಿಷಿಯಲ್ ಅಲ್ಲೇ ಹೋಗಿ ಸುಮ್ನೆ ಅಲ್ಲಿ ತಡಬಡಾಯಿಸೋದಕ್ಕಿಂತ ಪ್ರಾಪರ್ ಆಗಿ ಪ್ಲಾನ್ಡ್ ಆಗಿ ಹೋಗಿ ಸೊ ಒಳ್ಳೆ ಇಂಜಿನಿಯರ್ ಆಗೋಕೆ ಎಲ್ಲ ಅವಕಾಶಗಳು ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಹೋದ್ರೆ ಒಳ್ಳೇದೇ ಆಗುತ್ತೆ. ಸೊ ಐ ಥಿಂಕ್ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಮಾಹಿತಿ ಇನ್ನೂ ಅಡಿಷನಲ್ ಆಗಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ, ಇಲ್ಲ ನನ್ನ ನಂಬರ್ಗೆ ವಾಟ್ಸ್ಆಪ್ ನಂಬರ್ ಇದೆ, ಇಲ್ಲ ಕಾಲ್ ಮಾಡಿ. ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಅಲ್ಲಿ ಮತ್ತೆ ಇನ್ನೂ ಏನಾದ್ರು ಇಶ್ಯೂಸ್ ಇದ್ರೆ, ಸೊ ನಿಮ್ಗೆ ಏನಾದ್ರು ಅಸಿಸ್ಟೆನ್ಸ್ ಬೇಕಾದ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.